ನಾವೆಲ್ಲ ಮೂಲದಲ್ಲಿ ಕಾಡಿನಲ್ಲಿ ವಾಸ ಮಾಡ್ತಿದ್ವಿ. ಆಗ ನಾವು ಆದಿಮಾನವರಾಗಿದ್ದೆವು. ಆದಿಮಾನವ ಸ್ತರದೊಳಗೆ ಅಷ್ಟೊಂದು ಬುದ್ಧಿಯ ವಿಕಾಸ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಪ್ರಕೃತಿಯ ವಿಕೋಪಗಳಾಗ್ತಾಯಿದ್ವು. ಗುಡುಗು, ಸಿಡಿಲು, ಮಿಂಚು ಇವೆಲ್ಲ. ನಮ್ಮ ಬುದ್ಧಿಯ ವಿಕಾಸ ಆಗದೇ ಇರುವಂಥ ಸಂದರ್ಭದಲ್ಲಿ ಆದಿಮಾನವ ಇವುಗಳಿಗೆಲ್ಲ ಹೆದರ್ತಿದ್ದ. ಅವನೇನು ಕಾಡಿನಲ್ಲಿ ಹೋಗ್ತಾ ಇದ್ದ. ಹೋಗುವಾಗ ಯಾವುದೋ ಒಂದು ಕಲ್ಲಿಗೆ ಎಡುತ್ತಾ ಇದ್ದ. ಆಗ ಕಾಲಿನಿಂದ ರಕ್ತ ಒಸರ್ತಾ ಇತ್ತು. ಈ ಕಲ್ಲುಗೆ ನಾನು ಎಡವಿದೆ, ಇದರಿಂದ ರಕ್ತ ಬರ್ತಾ ಇದೆ, ನನಗೆ ಕೇಡು ಮಾಡಿತಲ್ಲ. ಆ ಕೇಡು ಮಾಡಿರ್ತಕ್ಕಂಥ ಕಲ್ಲಿನ ಬಗ್ಗೆ ಅವನಿಗೆ ಭಯ ಮೂಡ್ತದೆ. ಆ ಭಯದಿಂದಾಗಿ ಅವನು ಏನು ಅಂದ್ಕೊಳ್ತಾನೆ ಅಂತ ಹೇಳಿದ್ರೆ, ಇನ್ನೊಂದು ಸಲ ನಾ ಬರುವಾಗ ಇದು ನನಗೆ ಈ ಥರ ಕೇಡು ಉಂಟು ಮಾಡದಿರಲಿ ಅಂತ ತಿಳ್ಕೊಂಡು ಅವ ತನ್ನ ಭಯದ ಹಿನ್ನೆಲೆಯೊಳಗೆ ಅದರ ಬಗ್ಗೆ ಭಕ್ತಿಯ ಭಾವನೆಯನ್ನು ತಾಳ್ಬಿಡ್ತಾನೆ, ಕೈ ಮುಗಿತಾನೆ ಅಂತ ಇಟ್ಕೊಳ್ಳಿ. ಆಗ ಆ ಕಲ್ಲು ಕೂಡ ದೇವರಾಗ್ತದೆ. ಹಾಗೆ ಮುಂದಕ್ಕೆ ಹೋಗ್ತಾನೆ. ಯಾವುದೋ ಒಂದು ಗಿಡದ ತಪ್ಪಲು ಸಿಗ್ತದೆ, ಅದನ್ನು ತಿಕ್ಕಿ ಏನೋ ಅದಕ್ಕೆ ಗಾಯಕ್ಕೆ ಹಚ್ಚಿಬಿಡ್ತಾನೆ. ಆ ಗಾಯ ನಿವಾರಣೆ ಆಗಿಬಿಡ್ತದೆ. ಹಾಗಾದ್ರೆ ಈ ಗಿಡದ ತಪ್ಪಲು, ಈ ಗಿಡ ನನಗೆ ಒಳ್ಳೆಯದನ್ನು ಮಾಡ್ತದೆ ಅಂತ ಹೇಳಿ ಅದಕ್ಕೆ ಕೈ ಮುಗಿತಾನೆ ಅಂತ ಇಟ್ಕೊಳ್ಳಿ. ಆಗ ಅದು ದೇವರಾಗಿಬಿಡ್ತದೆ. ಹಿಂಗೆ ಕಲ್ಲು, ಮಣ್ಣು, ಮರ ಯಾವುದು ಆತನಿಗೆ ಕೇಡನ್ನುಂಟು ಮಾಡಿದೆಯೋ ಇನ್ನೊಂದು ಸಲ ಕೇಡು ಮಾಡದಿರಲಿ ಅಂತ ತಿಳ್ಕೊಂಡು ಅದಕ್ಕೆ ಕೈ ಮುಗಿತಾನೆ ಭಯದ ಹಿನ್ನೆಲೆಯೊಳಗೆ. ಆಮೇಲೆ ಒಳ್ಳೆಯದನ್ನು ಮಾಡತಕ್ಕಂಥದ್ದರ ಕುರಿತಂತೂ ಆತ ಅದನ್ನೇ ಒಂದು ದೇವರು ನನಗೆ ಒಳ್ಳೆಯದು ಮಾಡಿದೆ ಅಂತ ತಿಳ್ಕೊಂಡು ಅವನು ಆ ಕಲ್ಪನೆಯನ್ನು ತಾಳ್ತಾನೆ. ಒಟ್ಟಾರೆ ನೀವು ಹೇಳೋದೇನಪ್ಪ ಅಂದ್ರೆ, ಒಟ್ಟಾರೆಯಾಗಿ ಒಳ್ಳೆಯದನ್ನು ಮಾಡಿದಾಗ ದೇವರು, ಕೆಟ್ಟದ್ದಾದಾಗ ಅದ್ರ ಅಪೋಸಿಟ್ ದೆವ್ವ ಅಂತ ಅನ್ಬೋದೇನೋ. ಅದಕ್ಕೆ ದೆವ್ವ ಅಂತ ಆ ಸಂದರ್ಭದಲ್ಲಿ ಅವನಿಗೆ ಆ ಕಲ್ಪನೆ ಬರಲಿಕ್ಕಿಲ್ಲ, ಇನ್ನೊಂದು ಸಲ ಹಿಂಗೆ ಮಾಡದಿರಲಿ ಅಂತೇಳಿ. ಯಾಕಂದ್ರೆ ನಾವು ಕೆಟ್ಟವರಿಗೆ ಮೊದಲು ಕೈ ಮುಗಿತೀವಿ, ಒಳ್ಳೆಯವರಿಗಿಂತಲೂ ನಮಗೇನು ಮಾಡಬೇಡಪ್ಪ, ಏನು ಅನ್ಬೇಡಪ್ಪ ಅಂತೇಳಿ ಕೈ ಮುಗಿದು ಯಾಕಪ್ಪ ಅವನ ಬಗ್ಗೆ ಇದಂತೇಳಿ ಹಂಗೆ ಅವನಿಗೆ ಆ ಭಾವನೆ ಬಂದಿರಬೇಕು. ಒಟ್ಟು ಆದಿಯಿಂದ ಅಂದ್ರೆ ವಿಕಾಸವಾದ ನೆಲೆಗಟ್ಟಿನಲ್ಲೇ ಇದೊಂದು ಬದಲಾವಣೆ ಆಗಿದೆ ಅಂತ ನಿಮ್ಮ ಅನುಭವ ಅನಿಸ್ತದೆ. ಅಂದರೆ ಅವನಿಗೆ ಭಯ ಮೂಡಿತು. ಆ ಭಯದಿಂದಾಗಿ, ಭಯದ ಹಿನ್ನೆಲೆಯೊಳಗೆ ಆತನಿಗೆ ಈ ದೈವೀ ಕಲ್ಪನೆ ಅನ್ನತಕ್ಕಂಥದ್ದು ಅದರ ಮೇಲೆ ನಂಬಿಕೆ ಇಟ್ಟದ್ರಿಂದ ಹುಟ್ಕೊಂಡಿತು. ಭಯದ ಹಿನ್ನೆಲೆಯೊಳಗೆ ಈ ನಂಬಿಕೆಯ ಮೂಲಕವಾಗಿ ಈ ದೇವರ ಸೃಷ್ಟಿ ಆಯಿತು ಅಂತ ನಾನು. ಭಯದಿಂದ ಭಕ್ತಿ ಬರ್ತಿದೆ. ಭಯ